ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಕಾಡಿನಿಂದ ನಾಡಿಗೆ ಆಗಮಿಸಿ ಅರಮನೆ ಆವರಣದಲ್ಲಿ ಬೀಡು ಬಿಟ್ಟಿರುವ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಆನೆಗಳಿಗೆ ಇಂದು ಅಂತಿಮ ಹಂತದ ತೂಕ ಪರೀಕ್ಷೆಯನ್ನ ನಡೆಸಲಾಯಿತು. ನಗರದ ಸಾಯಿರಾಮ್ ತೂಕ ಪರೀಕ್ಷಾ ಕೇಂದ್ರದಲ್ಲಿ ದಸರಾ ಗಜಪಡೆಯ 14 ಆನೆಗಳ ಅಂತಿಮ ಹಂತದ ತೂಕ ಪರೀಕ್ಷೆಯನ್ನ ನಡೆಸಲಾಗಿದ್ದು, ತೂಕದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಅಗ್ರಸ್ಥಾನವನ್ನ ಪಡೆದಿದ್ದಾನೆ. ಈ ಬಾರಿ 5,820 ಕೆಜಿ ತೂಕ ಹೊಂದಿರುವ ಅಭಿಮನ್ಯು ಕಳೆದ ಬಾರಿ 5,560 ಕೆಜಿ ತೂಕವನ್ನ ಹೊಂದಿದ್ದನು. ಒಂದು ತಿಂಗಳ ಅಂತರದಲ್ಲಿ ಕ್ಯಾಪ್ಟನ್ ಅಭಿಮನ್ಯು 260 ಕೆಜಿ ತೂಕವನ್ನ ಹೆಚ್ಚಿಸಿಕೊಂಡಿದ್ದಾನೆ. ಇನ್ನು ಈ ಕುರಿತು ಮಾತನಾಡಿದ ಡಿಸಿಎಫ್ ಡಾಕ್ಟರ್ ಪ್ರಭುಗೌಡ, 14 ಆನೆಗಳಿಗೆ ಇಂದು ತೂಕ ಪರೀಕ್ಷೆಯನ್ನ ನಡೆಸಲಾಗಿದೆ. ಎಲ್ಲ ಆನೆಗಳ ತೂಕದಲ್ಲಿ ಹೆಚ್ಚಳವಾಗಿದೆ. ಮೈಸೂರಿಗೆ ಬಂದ ನಂತರ ಭೀಮಾ ಎಲ್ಲ ಆನೆಗಳಿಗಿಂತ ತೂಕವನ್ನ ಹೆಚ್ಚಿಸಿಕೊಂಡಿದ್ದಾನೆ. ಆದರೂ ಅಭಿಮನ್ಯು ತೂಕದಲ್ಲಿ ಮೊದಲ ಸ್ಥಾನವನ್ನ ಪಡೆದಿದ್ದಾನೆ. ಆನೆಗಳ ಆರೋಗ್ಯ ಕೂಡ ಉತ್ತಮವಾಗಿದ್ದು, ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿಕ್ಕೆ ಎಲ್ಲ ಆನೆಗಳು ಸಿದ್ಧಗೊಂಡಿವೆ ಎಂದು ತಿಳಿಸಿದರು. ಎಲ್ಲ ಆನೆಗಳ ಹೆಲ್ತ್ ತುಂಬ ಚೆನ್ನಾಗಿದೆ. ಇವತ್ತು ನಮಗೆ ವೆಯ್ಟ್ ಚೆಕ್ ಮಾಡೋದ್ರಿಂದ ಏನೋ ಗೊತ್ತಾಗಿದೆ ಏನಂತಂದರೆ ಒಳ್ಳೆಯ ಫುಡ್ ತೊಗೊಂಡಿದ್ದಾವೆ ಮತ್ತು ಹೆಲ್ದಿ ಆಗಿದ್ದಾವೆ. ವೆಯ್ಟಲ್ಲಿ ಎಲ್ಲ ಗೇನ್ ಆಗಿದ್ದಾವೆ. ಅಪ್ ಟು ಒಂದು 435 kgವರೆಗೂ ಗೇನ್ ಆಗಿದೆ. 60ರಿಂದ 435 ನಮಗೆ ಎವರೇಜ್ ಇದೆ. 435 ಭೀಮಾ ಹೈಯೆಸ್ಟ್ ಗೇನ್ ಆಗಿದ್ದಾನೆ. ಫಾಲೋಡ್ ಬೈ ದಿ 365 ಏಕಲವ್ಯನೂ ಆಗಿದ್ದಾನೆ. ಆಮೇಲೆ ಪ್ರಶಾಂತ ಆಗಿದ್ದಾನೆ. ಈ ಎಲ್ಲ ಆನೆಗಳು ಕೂಡ ಹೆಚ್ಚಿಗೆ ವೆಯ್ಟನ್ನು ಚೆನ್ನಾಗಿ ಗೇನ್ ಮಾಡಿದವು. ಮತ್ತು ಅದಕ್ಕೆ ಏನು ಹೈಟು ಮತ್ತು ವಿಡ್ತಿಗೆ ಎಷ್ಟು ವೆಯ್ಟ್ ಬೇಕು ಮತ್ತು ಅದು ಸ್ಟ್ರೆಂಗ್ತಿಗೆ ಎಷ್ಟು ವೆಯ್ಟ್ ಬೇಕು, ಎಲ್ಲನೂ ಕೂಡ ಫಿಟ್ ಆಗಿದ್ದಾವೆ ಅಂತ ಹೇಳ್ಬೋದು. ಹೈಯೆಸ್ಟ್ ಭೀಮಾ ಈಗ ಅಂದರೆ ಗೇನ್ ಆಗಿರೋದು, ಬಟ್ ಹೈಯೆಸ್ಟ್ ಆಲ್ವೇಸ್ ಇಟ್ಸ್ ಅಭಿಮನ್ಯು. ದೇರ್ ಇಸ್ ನೋ ಡೌಟ್. ಅಭಿಮನ್ಯು 5820, ವರಲಕ್ಷ್ಮಿ 3555, ಆಮೇಲೆ ಭೀಮಾ ಬಂದರು 5380, ಏಕಲವ್ಯ 5095, ಲಕ್ಷ್ಮಿ 2625, ಆಮೇಲೆ ರೋಹಿತ್ 3930, ಗೋಪಿ 5280, ಕಂಜನ್ 4725, ಧನಂಜಯ 5255. ಇಲ್ಲಿ ಇನ್ನೊಂದು ನೋಡ್ಬೋದು, ಲಾಸ್ಟ್ ಟೈಮ್ ಧನಂಜಯ ಸೆಕೆಂಡ್ ಇದ್ದ, ಈಗ ಅವನು ಕ್ರಾಸ್ ಮಾಡಿ ಭೀಮಾ ಸೆಕೆಂಡ್ ಪೊಸಿಷನ್ಗೆ ಹೋಗಿದ್ದಾನೆ. ಹೈಯೆಸ್ಟ್ ಗೇನ್ ಆಗಿರುವಂಥನು. ಪ್ರಶಾಂತ 5240, ಹಿರಣ್ಯ 3160, ಮಹೇಂದ್ರ 5150, ದೊಡ್ಡರ್ವೆ ಲಕ್ಷ್ಮಿ 3570, ಸುಗ್ರೀವ 5545. ಎಲ್ಲ ಆನೆಗಳು ಫಿಟ್ ಆಗಿದ್ದಾವೆ. ಸುಗ್ರೀವ ಸೆಕೆಂಡ್, ಇವಾಗ ಮುಂಚೆ ಇವನಿದ್ದ, ಈಗ ಸುಗ್ರೀವ ಸೆಕೆಂಡ್ ಬಂದಿದ್ದಾನೆ. ಆಮೇಲೆ ಭೀಮಾ, ಆಮೇಲೆ ಧನಂಜಯ, ಈ ಥರ ಇದೆ. ಹೈಯೆಸ್ಟ್ ಬಂದ ಭೀಮಾ.